ಆ ವಾಕ್ಯ ನಿನ್ನ ಒಳಗಡೆ ಹೋದ್ರೆ ನಿನ್ನ ಕಲ್ಮಶಗಳನ್ನ, ನಿನ್ನ ಕಪಟತನಗಳನ್ನ, ನಿನ್ನಲ್ಲಿರುವಂತ ಎಲ್ಲ ಕುಡುಕುತನ, ಕೆಟ್ಟತನ, ಮೋಸತನ, ರೌಡಿಸಾಮು ಎಲ್ಲ ಜಾಮನ್ನ ಕ್ಲಿಯರ್ ಮಾಡುವಂತದಕ್ಕೆ ವಾಕ್ಯಕ್ಕೆ ಶಕ್ತಿ ಇದೆ. ಇಬ್ರಿಯರ 4:12 ಏನಂತದೆ? ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅದೇನ್ ಮಾಡ್ತದೆ? ಕೀಲು ಮೇಚೆಗಳನ್ನ, ಹೃದಯ ಆತ್ಮಗಳನ್ನ ವಿಂಗಡಿಸಿ ತೂರಿ ಹೋಗುವಷ್ಟು ಶಕ್ತಿ ಉಳ್ಳವಂತದ್ದಾಗಿದೆ. ಅಲ್ಲಲ್ಲೂಯ್ಯ. ಅದರಿಂದ ವಾಕ್ಯ ಕೇಳುವಾಗ ಮಾತಾಡೋದು, ಆಚೆ ಇದ್ದು ಹೋಗುವಂಥದ್ದು ನೀವ್ ಮಾಡಿದ್ರೆ ನನಗೇನಿಲ್ಲ. ವಾಕ್ಯ ಸಾರುವಂತ ಕರ್ತವ್ಯ ನಂದು. ಕೂಗಿ ಸಾರ್ತೀನಿ, ಕೇಳು, ಕೇಳದೆ ಹೋಗು. ಆದ್ರೆ ನಿನಗೆ ಆಶೀರ್ವಾದ ಬೇಕಂದ್ರೆ ನೀ ಎಚ್ಚರವಾಗಿ ಕೇಳಬೇಕು. ಆಮೆನ್, ಹಲ್ಲೆಲೂಯ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಆ ವಾಗ್ದಾನದ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ನೋಡಿ, ದೇವರ ವಾಕ್ಯ ಹೇಳ್ತದೆ,